ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ನಾವು ಇಂದಿನ ತರಗತಿಯಲ್ಲಿ ಅಧ್ಯಾಯ 1, ಈ ಅಧ್ಯಾಯ 1ರ ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ಸಮೀಕರಣಗಳು, ಇವುಗಳ ಬಗ್ಗೆ ಹೆಚ್ಚಿನ ವಿಷಯವನ್ನ ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಪಾಠದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು, ನಂತರ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನ ಯಾವ ರೀತಿ ನಾವು ಬರೀತೇವೆ ಅನ್ನೋ ವಿಚಾರವನ್ನ ತಿಳ್ಕೊಬೇಕಾಗತ್ತೆ. ಹಾಗೆ ಮುಂದಿನದಾಗಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವ ಕ್ರಮವನ್ನ ಹೇಗೆ ನಾವು ನೋಡ್ಕೋಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ಕಲ್ತ್ಕೋಬೇಕಾಗತ್ತೆ ಯಾವ ರೀತಿಯಾಗಿ ನಾವು ಸಮೀಕರಣಗಳನ್ನ ಸರಿದೂಗಿಸ್ಬೇಕು. ಹಾಗೇನೆ ರಾಸಾಯನಿಕ ಕ್ರಿಯೆಗಳ ವಿಧಗಳ ವಿಚಾರವನ್ನು ಸಹ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ದಯವಿಟ್ಟು ಗಮನಿಸಿ. ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಈ ಪಾಠದಿಂದ ಬಹುಮುಖ್ಯವಾಗಿ 4 ಅಂಕಗಳ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿದಾವೆ. ಹಾಗಾಗಿ ಈ 4 ಪಾಯಿಂಟ್ಗಳನ್ನ ನಾನಿಲ್ಲಿ ತೋರಿಸಿದ್ದೇನೆ. ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸಮೀಕರಣಗಳನ್ನ ಯಾವ ರೀತಿಯಾಗಿ ನಾವು ಸರಿದೂಗಿಸ್ಬೋದು, ಹಾಗೇನೆ ರಾಸಾಯನಿಕ ಕ್ರಿಯೆಗಳ ವಿಧಗಳು, ಈ ವಿಚಾರವನ್ನ ನಾವು ಇವತ್ತು ಈ ಅಧ್ಯಯನದಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳೇ. ಯಾರೂ ಸಹ ತಪ್ಪದೆ ಎಲ್ಲ ವಿಡಿಯೋವನ್ನ ನೀವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ, ರಾಸಾಯನಿಕ ಕ್ರಿಯೆ ಅಂದರೆ ಏನು. ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ನಾವಿಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ಗಮನಿಸ್ತಾ ಇದೀವಿ. ನಾವು ನೋಡಿದಾಗ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಒಂದು ಪೇಪರ್ ಅನ್ನ ತಗೋತೀನಿ, ಅದನ್ನ ಉರಿಸ್ತೇನೆ. ಮೇಣದ ಬತ್ತಿಯ ಸಹಾಯದಿಂದ ಉರಿಸಿದಾಗ ಆ ಪೇಪರು ಬೂದಿ ಆಗುತ್ತೆ. ಅದರ ಜೊತೆಯಲ್ಲಿ ಬ್ಲಾಕ್, ಒಂದು ಕಪ್ಪು ಆಗಿರ್ತಕ್ಕಂಥ ಒಂದು ಫ್ಯೂಮ್ಸು ಹೊಗೆ ಈಚೆ ಬರುತ್ತೆ. ಹೀಗೇನಾಯ್ತು, ಒಂದು ಕಚ್ಚಾ ವಸ್ತುವಿನಿಂದ ಹೊಸ ವಸ್ತುವನ್ನ ನಾವು ಪಡೆದುಕೊಂಡ್ವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ರಾಸಾಯನಿಕ ಕ್ರಿಯೆ ಅಂತ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ಸೇರಿ ಹೊಸ ಗುಣಲಕ್ಷಣಗಳೊಂದಿಗೆ ಹೊಸ ವಸ್ತುಗಳು ರೂಪುಗೊಳ್ಳುವ ಒಂದು ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ ಗಮನಿಸ್ತಾ ಇದ್ದೀರಲ್ಲ. ಹಾಗೇನೆ ನೀವು ಪೆನ್ನು ಮತ್ತೆ ಪುಸ್ತಕದಲ್ಲಿ ಹಾಗೆ ಬರ್ಕೊಂತ ಹೋಗಿ. ಇದು 1 ಅಂಕದ ಪ್ರಶ್ನೆಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ನಾವು ಮುಂದುವರಿಯೋಣ. ಉದಾಹರಣೆಗಳೊಂದಿಗೆ ನಾವು ಇದರ ಬಗ್ಗೆ ಚರ್ಚಿಸೋಣ. ಹಾಗಾದ್ರೆ ನಾವು ಪ್ರತಿದಿನ ಊಟ ಮಾಡ್ತೇವೆ, ತಿಂಡಿ ತಿಂತೇವೆ. ಇದು ನಾವು ತಿಂದಂತ ಆಹಾರ ಜೀರ್ಣಕ್ರಿಯೆ ಆಗುತ್ತೆ. ಹಾಗಾದ್ರೆ ತಿಂದಂತ ಆಹಾರ ಜೀರ್ಣಕ್ರಿಯೆ ಆದ್ರೆ ಇದನ್ನೂ ಒಂದು ರಾಸಾಯನಿಕ ಕ್ರಿಯೆ ಅಂತ ನಾವು ತೆಗೆದುಕೊಳ್ಬಹುದಾ? ಡೆಫಿನೆಟ್ ಆಗಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬಹುದಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಜೀರ್ಣಕ್ರಿಯೆಯ ಒಂದು ಭಾಗ ಅಥವಾ ಒಂದು ಚಿತ್ರವನ್ನ ನೀವಿಲ್ಲಿ ಗಮನಿಸ್ತೀರಾ. ನೋಡಿ, ಇಲ್ಲಿ ಬಾಯಿಯ ಮೂಲಕ ನಾವು ತೆಗೆದುಕೊಂಡಂತ ಆಹಾರ ಜೀರ್ಣಕ್ರಿಯೆ ಅಥವಾ ನಾವು ಪಚನ ಕ್ರಿಯೆ ಅಂತ ಕರಿತೇವೆ. ಎರಡನೇ ಉದಾಹರಣೆ, ನಾವು ಉಸಿರಾಟವನ್ನ ಮಾಡ್ತೇವೆ. ಈ ಚಿತ್ರವನ್ನ ಗಮನಿಸಿ, ಉಸಿರಾಟದ ಮುಖ್ಯ ಅಂಗವನ್ನ ನಾವಿಲ್ಲಿ ನೋಡ್ಬೋದಾಗತ್ತೆ, ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಲ್ಲಿ ನಮ್ಮ ದಿನನಿತ್ಯದಲ್ಲಿ ಗಮನಿಸ್ತಾ ಹೋಗ್ತೀವಿ. ನಾವು ಆಮ್ಲಜನಕವನ್ನ ಒಳಕ್ಕೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾ ಹೋಗ್ತಾ ಇದೀವಿ ಹೌದಲ್ವಾ? ನಾವು
ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಆಮ್ಲಜನಕವನ್ನ ಒಳ ತೆಗೆದುಕೊಂಡಿದೀವಿ, ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆಯನ್ನ ಗೊಳಿಸ್ತಾ ಇದೀವಿ. ಸೊ ನೀವಿಲ್ಲಿ ನೋಡ್ಬೋದಾಗತ್ತೆ ಮೈಟೋಕಾಂಡ್ರಿಯಾದ ಒಂದು ಚಿತ್ರವನ್ನು. ಹಾಗೆ ಮೂರನೇ ಉದಾಹರಣೆಯನ್ನು ನಾವು ಗಮನಿಸ್ತೀವಿ ಇಲ್ಲಿ. ಮೂರನೇ ಉದಾಹರಣೆ ಕಬ್ಬಿಣವು ತುಕ್ಕು ಹಿಡಿಯುವಿಕೆ. ಹೌದಲ್ಲ ವಿದ್ಯಾರ್ಥಿಗಳೇ, ಕಬ್ಬಿಣನೂ ಸಹ ತುಕ್ಕಿಡಿಯುತ್ತೆ. ಎಲ್ಲಿಟ್ರೆ ಅಲ್ಲೇ ಒಂದೇ ಕಡೆ ಇಟ್ಟಾಗ ಕಬ್ಬಿಣ ತುಕ್ಕಿಡಿತಕ್ಕಂತ ಸಾಧ್ಯತೆ ಇದೆ. ನೋಡಿ ಚಿತ್ರ ಗಮನಿಸ್ಬೇಕಿಲ್ಲಿ, ಒಂದು ಟ್ರೈನ್ ತರ ಇದೆ, ಆ ಟ್ರೈನ್ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ, ಅದು ತುಕ್ಕಿಡಿದು ಯಾವ ರೀತಿ ಆಗಿದೆ ನೀವು ಗಮನಿಸ್ತಿದ್ದೀರಲ್ಲ. ಕಬ್ಬಿಣ ತುಕ್ಕಿಡಿಯುವಿಕೆ ಮತ್ತೊಂದು ಉದಾಹರಣೆ. ಹಾಗೆ ನಿಮ್ಮ ಪಾಠದಲ್ಲೇ ಬಂದಿರ್ತಕ್ಕಂಥದ್ದು ಮೆಗ್ನೀಷಿಯಂ ತಂತಿ ಉರಿಯುವಿಕೆ. ಹೌದಲ್ವಾ, ಈ ಮೆಗ್ನೀಷಿಯಂ ತಂತಿ ಉರಿಯುವಿಕೆ ಇದರ ಚಿತ್ರವನ್ನ ಗಮನಿಸಿ ನಾವೇನ್ ಮಾಡಿದ್ದೇವೆ, ಸೊ ಲ್ಯಾಬ್ ನಲ್ಲಿ ಪ್ರಯೋಗಾಲಯದಲ್ಲಿ ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ತಗೊಂಡಿದೀವಿ, ಅದನ್ನ ಉರಿಸಿದ್ದೇವೆ. ಉರಿದಾಗ ಅದರಿಂದ ಬರ್ತಕ್ಕಂತ ಹೊಗೆಯನ್ನ ನೀವು ಇಲ್ಲಿ ನೋಡ್ಬೋದಾಗತ್ತೆ, ಗಮನಿಸ್ಬೋದು. ಹಾಗೆ ಇಲ್ಲಿ ಕಬ್ಬಿಣದ ತಂತಿ ಮೆಗ್ನೀಷಿಯಂ ತಂತಿಯನ್ನು ಸಹ ನಾವಿಲ್ಲಿ ಉರಿಸಿದ್ದೇವೆ. ಮತ್ತೆ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ, ಹಾಲು ಮೊಸರಾಗುವಿಕೆ. ಹೌದಲ್ವಾ, ಸೊ ಪ್ರತಿದಿನ ಅಮ್ಮ ಏನ್ ಮಾಡ್ತಾರೆ, ಮಿಕ್ಕಿರ್ತಕ್ಕಂಥ ಹಾಲನ್ನ ಮೊಸರನ್ನ ಮಾಡ್ತಾರೆ. ಹೌದಲ್ವಾ, ಈ ಚಿತ್ರ ನೋಡಿ, ಹಾಲು ಮೊಸರಾಗಿದೆ, ಎಷ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಲು ಮೊಸರಾಗಿ ಚೇಂಜಸ್ ಆಗಿರ್ತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವನ್ನೆಲ್ಲ ಉದಾಹರಣೆಗಳನ್ನ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಸೊ ಇದು ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಮಾತ್ರ ಇವೆಲ್ಲವೂ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ. ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ಸೇರಿ ಹೊಸ ಗುಣಲಕ್ಷಣಗಳೊಂದಿಗೆ ಹೊಸ ವಸ್ತುಗಳು ರೂಪುಗೊಳ್ಳುವ ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದಾಗತ್ತೆ. ಹಾಗೆ ಮುಂದುವರಿದ ಭಾಗದಲ್ಲಿ ನಾವು ಈ ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ನಡೀತಾ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಏನಾದ್ರೂ ಪುರಾವೆಗಳಿದೆಯಾ? ಡೆಫಿನೆಟ್. ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಅಥವಾ ವಿಜ್ಞಾನದ ಶಿಕ್ಷಕರು ಪುರಾವೆಗಳಿಲ್ಲದೆ ನಂಬುವುದಿಲ್ಲ. ನಾವೆಲ್ಲರೂ ಹಾಗೇನೆ ಪ್ರತಿನಿತ್ಯ ನಮ್ಮ ದಿನನಿತ್ಯದ ಜೀವನದಲ್ಲಿ ರಾಸಾಯನಿಕ ಬದಲಾವಣೆಗಳಿಗೆ ಯಾವ್ದಾದ್ರು ಪುರಾವೆಗಳಿದೆಯಾ? ಹೇಗಾಗುತ್ತೆ ವಿತ್ ದ ಪ್ರೂಫ್ ಮಾತ್ರ ನಾವಿಲ್ಲಿ ಒಪ್ಕೋತೀವಿ. ಸೊ ಮೊದಲನೆಯ ಸ್ಥಿತಿಯನ್ನ ಗಮನಿಸೋಣ, ಸ್ಥಿತಿಯಲ್ಲಿ ಬದಲಾವಣೆ. ಈಗ ಒಂದು ರಾಸಾಯನಿಕ ಕ್ರಿಯೆ ನಡೀತು ಅಂತ ಅನ್ಕೊಂಡ್ರೆ ಯಾವ ಯಾವ ಬದಲಾವಣೆಯನ್ನ ಉಂಟು ಮಾಡಬಹುದಾಗುತ್ತೆ? ಮೊದಲನೇದಾಗಿ ಸ್ಥಿತಿಯಲ್ಲಿ ಬದಲಾವಣೆ. ನಾವು ಇದ್ದಿದ್ದು ಹಂಗೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಸ್ಥಿತಿ ಕರಿತೇವೆ. ಸೊ ಇಲ್ಲಿ ಒಂದು ಉದಾಹರಣೆ ತಗೊಂಡಿದೀವಿ, ಒಂದು ಕ್ಯಾಂಡಲ್ ಅನ್ನ ತಗೋತಾ ಇದೀವಿ. ಕ್ಯಾಂಡಲ್ ಅನ್ನ ಹಚ್ಚಿದಾಗ ಏನಾಯ್ತು, ಬೆಂಕಿಯ ಸಹಾಯದಿಂದ ಅಲ್ಲಿರ್ತಕ್ಕಂಥ ಕ್ಯಾಂಡಲ್ ಉರಿತಾ 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 ಏನಾಯ್ತು, ಚಿಕ್ಕದಾಗ್ತಾ ಹೋಯ್ತು. ಗೊತ್ತಲ್ವಾ, ನೀವೆಲ್ಲ ಮಾಡಿದಿರಲ್ವಾ? ಇವಾಗ್ಲೂ ಬೇಕಾದ್ರೆ ನಾವು ಈ ಒಂದು ಕ್ಯಾಂಡಲ್ ನ ತೆಗೆದುಕೊಂಡು ನಾವು ಉರಿಸಿ ಸ್ಥಿತಿ ಬದಲಾವಣೆಯನ್ನ ಗಮನಿಸ್ತಾ ಹೋಗ್ಬೋದು. ಎರಡನೇದಕ್ಕೆ ಬರೋಣ, ಇದರಲ್ಲಿ ಬಣ್ಣದ ಬದಲಾವಣೆ ಏನಾದ್ರೂ ಇದೆಯಾ? ಬಿಗಿನಿಂಗ್ ಅಲ್ಲಿ ನಾವು ಸ್ಟಾರ್ಟಿಂಗ್ ತಗೊಂಡಾಗ ಒಂದು ಕ್ಯಾಂಡಲ್ ಅನ್ನ ಹಚ್ಚಿದ್ವಿ, ಆ ಕ್ಯಾಂಡಲ್ ಹಚ್ಚಿದಾಗ ಏನಾಗಿತ್ತು ಅಂದ್ರೆ ಉರಿತಾ ಇತ್ತು. ಉರಿತಾ ಇರ್ಬೇಕಾದ್ರೆ ಅದರಲ್ಲಿ ಬಣ್ಣ ಯಾವ ಕಲರ್ ಇತ್ತು, ಯಾವ ಕಲರ್ಗೆ ಬದಲಾವಣೆ ಆಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗತ್ತೆ. ಮತ್ತೊಂದು ಉದಾಹರಣೆಯನ್ನ ನೀವಿಲ್ಲಿ ಗಮನಿಸಿ. ಸೊ ಯಾವುದು ಉದಾಹರಣೆ ನೋಡಿ ಇಲ್ಲಿ. ಸೊ ನಾವು ರಾಸಾಯನ ಶಾಸ್ತ್ರದ ಒಂದು ಪ್ರಯೋಗಾಲಯದಲ್ಲಿ ನೋಡಿದೀವಿ. ಇಲ್ಲಿ ನೀವು ಗಮನಿಸಿ, ಬಣ್ಣ ಬದಲಾವಣೆಗೊಳ್ತಾ ಇದೆ. ಹಾಗಾದ್ರೆ ನೋಡಿ, ಈಗ ನಿಮ್ಗೆ ನೀಟಾಗಿ ಇಲ್ಲಿ ಕಾಣಿಸುತ್ತೆ, ಕಾಪರ್ ಸಲ್ಫೇಟ್ ಅನ್ನ ತಗೋತೀವಿ, CuS ಅನ್ನ ತಗೋತೀವಿ. ಅದು ಯಾವುದ್ರ ಜೊತೆ ಮಿಶ್ರಣಗೊಳ್ಳುತ್ತೆ? HNO2 HNO3 ನೈಟ್ರಿಕ್ ಆಸಿಡ್ ನ ಜೊತೆಯಲ್ಲಿ ಇದು ಸೊ ಸಮ್ಮಿಶ್ರಣಗೊಂಡಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಅಲ್ಲಿ ಬಣ್ಣ ಬದಲಾವಣೆಯನ್ನ ನೀವು ಇಲ್ಲಿ ಗಮನಿಸಬಹುದಾಗತ್ತೆ ಮಕ್ಕಳೇ. ಸೊ ಮತ್ತೊಂದು ಉದಾಹರಣೆ ಬದಲಾವಣೆಯನ್ನ ನೋಡ್ತೀವಿ. ಉಷ್ಣತೆಯಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಓಕೆ, ಸೊ ಉಷ್ಣತೆಯಲ್ಲೂ ಬದಲಾವಣೆ ಆಗುತ್ತೆ. ನಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ, ಹೆಚ್ಚಿನ ಉಷ್ಣತೆಯನ್ನ ಬಿಡುಗಡೆ ಮಾಡುತ್ತೆ. ನೋಡಿ ಇಲ್ಲಿ ಗಮನಿಸಿ, ಮೂರನೆಯ ಬದಲಾವಣೆ ಉಷ್ಣತೆಯಲ್ಲಿ ಬದಲಾವಣೆ, ಹೆಚ್ಚಿನ ಉಷ್ಣ ಬಿಡುಗಡೆ ಆಗ್ತಕ್ಕಂತ ಕಾರ್ಯವನ್ನ ನಾವು ನೋಡ್ಬೋದು. ಇವೆಲ್ಲವೂ ನಮ್ಗೆ ಪುರಾವೆ. ಕೊನೆಯ ಪುರಾವೆಗೆ ಬರ್ತೇನೆ, ಅಂದ್ರೆ ಪ್ರೂಫ್ಗೆ ಬರ್ತೇನೆ. ಅನಿಲ ಬಿಡುಗಡೆ ಆಗುತ್ತಾ ಅಥವಾ ಇಲ್ವಾ?
ಅನಿಲ ಬಿಡುಗಡೆ ಆದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದು ಬಿಡುಗಡೆಗೊಳ್ಳುತ್ತೆ, ಹಾಗಾದ್ರೆ ಇದು ಸರಿನಾ ಅಥವಾ ತಪ್ಪ ಅನ್ನುವ ವಿಚಾರವನ್ನ ನಾವಿಲ್ಲಿ ಗಮನಿಸೋಣ. ಅನಿಲ ಬಿಡುಗಡೆ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ನೋಡಿ. ಹೆಂಗೆ ಅನಿಲ ಇಲ್ಲಿ ಬಿಡುಗಡೆ ಆಯ್ತು ನೋಡಿ, ಗಮನಿಸಬಹುದಾಗತ್ತೆ. ಅನಿಲ ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ನಾನು ಮೊದಲು ಏನ್ ಮಾಡಿದೆ, ಜಿಂಕ್ ಸತುವನ್ನ ತೆಗೆದುಕೊಂಡಿದ್ದೀನಿ. ಸತುವನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಒಂದು 2ರಿಂದ ಅಥವಾ 3 ಡ್ರಾಪ್ಗಳಷ್ಟು, ಸೊ ನಾನೇನ್ ಮಾಡಿದೀನಿ, ಇದಕ್ಕೆ ನಾನು ತಗೊಂಡಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಾನು ನಾವಿಲ್ಲಿ ತಗೋತೀವಿ. ಪರ್ಪಲ್ ಕಲರು ಸ್ಮೋಕ್ ಬರ್ತಾ ಇದೆ, ಅಯೋಡಿನ್ ಗ್ಯಾಸು ಬರ್ತಾ ಇದೆ. ಅಯೋಡಿನ್ ಅನಿಲ ಇಲ್ಲಿ ಬಿಡುಗಡೆ ಆಯ್ತು. ದಯವಿಟ್ಟು ಸೊ ನೀವು ಇಲ್ಲಿ ಗಮನಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನಾನು ತಗೊಂಡಿರೋದು ಜಿಂಕ್ ಅನ್ನ ತಗೊಂಡೆ, ಅದಕ್ಕೆ ಸ್ವಲ್ಪ 2ರಿಂದ 3 ಡ್ರಾಪ್ ಅಯೋಡಿನ್ ಅನ್ನ ಸೇರಿಸ್ದೆ. ಅಯೋಡಿನ್ ಫ್ಯೂಮ್ಸ್ ಆಗಿ ಅಂದ್ರೆ ಗ್ಯಾಸ್ ಮಾಲಿಕ್ಯೂಲು ಇಲ್ಲಿಂದ ಅನಿಲ ಬಿಡುಗಡೆ ಆಯ್ತು ನೋಡಿ. ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ನೀವು ಇಲ್ಲಿ ಗಮನಿಸಬಹುದಾಗತ್ತೆ. ಹಾಗಾದ್ರೆ ರಾಸಾಯನಿಕ ಬದಲಾವಣೆ ಆಗೋದ್ರಲ್ಲಿ ನಮಗೆ ಈ ಕೆಳಗಿನ ಬದಲಾವಣೆಗಳನ್ನ ನೋಡ್ತೀವಿ, ಅದರ ಜೊತೆಯಲ್ಲಿ ಪುರಾವೆಗಳನ್ನು ನಾವು ಸಹ ಇಲ್ಲಿ ಪಡ್ಕೋಬಹುದಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದರಿಂದ ನಾವು ತಿಳ್ಕೊತೀವಿ ರಾಸಾಯನಿಕ ಬದಲಾವಣೆ ಆಗೋದಕ್ಕೆ ಪುರಾವೆಗಳು ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ, ಹೌದಲ್ವಾ? ಸೊ ಅದಕ್ಕೋಸ್ಕರನೇ ನಾವು ವಿಜ್ಞಾನದ ವಿದ್ಯಾರ್ಥಿಗಳಾಗಿ ನಾವೇನ್ ಮಾಡ್ಬೇಕು, ಮೊದಲು ಪುರಾವೆಗಳನ್ನ ನೋಡ್ಕೊಂಡು ನಂತರ ಇವುಗಳನ್ನ ನಾವಿಲ್ಲಿ ಗಮನಿಸಬಹುದಾಗತ್ತೆ. ಹಾಗಾದ್ರೆ ಅರ್ಥ ಆಯ್ತಲ್ಲ, ರಾಸಾಯನಿಕ ಬದಲಾವಣೆಗಳಿಗೆ ಪುರಾವೆ ಅತಿ ಮುಖ್ಯವಾಗಿರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಮುಂದಿನ ಒಂದು ಕ್ರಿಯೆಗೆ ಹೋಗೋಣ. ಹಾಗಾದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಬರೀತಕ್ಕಂಥ ವಿಧಾನ ಹೇಗೆ? ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸರ್ ಹಾಗಾದ್ರೆ ನಾವು ರಾಸಾಯನಿಕ ಕ್ರಿಯೆಯನ್ನ ಯಾಕೆ ಬರಿಬೇಕು? ಪ್ರಶ್ನೆ. ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಬರಿಬೇಕು ಗಮನಿಸ್ಬೇಕು. ಸೊ ಇದು ತುಂಬಾ ಈಸಿ ಇದೆ. ಸೊ ನೀವೆಲ್ಲೂ ಹೋಗ್ಬೇಡಿ, ನೋಡ್ತಾ ಇರಿ. ಸೊ ಮೊದಲು ನಾವೇನ್ ಮಾಡೋಣ, ಪದ ಸಮೀಕರಣ ಅನ್ನೋದನ್ನ ಗಮನಿಸೋಣ. ಹಾಗಾದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಬರೀತಕ್ಕಂಥ ವಿಧಾನಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಪದ ಸಮೀಕರಣವನ್ನ ಗಮನಿಸ್ಬೇಕಾಗತ್ತೆ. ನಾನಿಲ್ಲಿ ಏನ್ ಮಾಡಿದೀನಿ, ಒಂದು ಉದಾಹರಣೆಯನ್ನ, ಚಿಕ್ಕ ಉದಾಹರಣೆ ತಗೊಂಡಿದ್ದೀನಿ. ಏನ್ ತಗೋತೀನಿ, ನಾವು ಯೂಶಲಿ ಏನ್ ಮಾಡ್ತೀವಿ, ರಾಸಾಯನಿಕ ಕ್ರಿಯೆಯನ್ನ ನಾವು ಬರಿಬೇಕಾದ್ರೆ ಬಹು ಮುಖ್ಯವಾಗಿ ರಾಸಾಯನ ಶಾಸ್ತ್ರದಲ್ಲಿ ಒಂದು ಉದಾಹರಣೆಯನ್ನ ತಗೊಂಡಿದ್ದೀನಿ. ಇಲ್ಲಿ ಸತು ಆಲ್ರೆಡಿ ನೋಡಿದ್ವಲ್ಲ, ಜಿಂಕ್ ಅಂತ ಹೇಳಿ ಅಯೋಡಿನ್ ಹಾಕಿದ್ವಿ. ಸೊ ಫ್ಯೂಮ್ಸ್ ಎಲ್ಲ, ಗ್ಯಾಸ್ ಎಲ್ಲ ಈಚೆ ಬಂತಲ್ಲ, ಅದ್ರ ಬಗ್ಗೆ ನಾನು ಇಲ್ಲಿ ತಗೊಂಡಿದ್ದೀನಿ. ಗಮನಿಸ್ಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದು ನಾನು ಸತು ತಗೊಂಡಿದ್ದೀನಿ. ಈ ಸತುವಿಗೆ ಸಲ್ಫ್ಯೂರಿಕ್ ಆಮ್ಲವನ್ನ ಸೇರಿಸ್ತಾ ಇದ್ದೀನಿ. ಸತು ಪೌಡರ್ ಅನ್ನ ತಗೊಂಡಿದ್ದೆ, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಸಲ್ಫ್ಯೂರಿಕ್ ಆಮ್ಲವನ್ನ ಇದಕ್ಕೆ ಸೇರಿಸ್ತೇನೆ. ಸೊ ಕೊಂಚ ಸಲ್ಫ್ಯೂರಿಕ್ ಆಮ್ಲವನ್ನ ಸೇರಿಸಿದಾಗ ಸೊ ನೀವು ಇಲ್ಲಿ ಗಮನಿಸಬಹುದಾಗತ್ತೆ. ಸೊ ಇಲ್ಲಿ ಏನಾಗತ್ತೆ, ಸಲ್ಫ್ಯೂರಿಕ್ ಆಮ್ಲವನ್ನ ಸೇರಿಸಿದಾಗ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಇಲ್ಲಿ ಬಿಡುಗಡೆ ಆಗುತ್ತೆ. ನೀವು ಗಮನಿಸ್ಬೇಕು, ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ ಇಲ್ಲಿ ನಡೀತಾ ಇದೆ. ಅಂದ್ರೆ ಸತುವಿನ ಜೊತೆಯಲ್ಲಿ ಸಲ್ಫ್ಯೂರಿಕ್ ಆಮ್ಲ ಏನಾಗುತ್ತೆ, ಇಲ್ಲಿ ಅದರ ಜೊತೆಯಲ್ಲಿ ವರ್ತಿಸಿದಾಗ ಇದಕ್ಕೆ ನಮ್ಗೆ ಸತುವಿನ ಸಲ್ಫೇಟ್ ಬರುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಹೈಡ್ರೋಜನ್ ಅನಿಲ ಸಹ ಇಲ್ಲಿ ಬಿಡುಗಡೆ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಈ ಒಂದು ಸಮೀಕರಣವನ್ನ ನಾವು 2 ಭಾಗಗಳಾಗಿ ಅಂದ್ರೆ ಡಿವೈಡ್ ಮಾಡ್ಕೋತೀವಿ, ಭಾಗವನ್ನ ಮಾಡ್ಕೋತೀವಿ. ಈ ಭಾಗವನ್ನ ಅಂದ್ರೆ ಆರೋ ಮಾರ್ಕಿಂದ ಮುಂದಿನ ಭಾಗವನ್ನ ನಾವು ಬಲ ತುದಿ ಅಂತ ತಗೊಂಡ್ರೆ, ಸೊ ಆರೋ ಮಾರ್ಕಿನ ಹಿಂಬದಿ ಭಾಗವನ್ನ ನಾವು ಎಡ ತುದಿ ಅಂತ ಕರಿತೀವಿ. ಅಂದ್ರೆ ಎಡಭಾಗ ಮತ್ತೆ ಬಲಭಾಗ. ಸೊ ಇಲ್ಲಿ ಎಡಭಾಗದಲ್ಲಿರ್ತಕ್ಕಂಥವನ್ನ ನಾವು ಪ್ರತಿವರ್ತಕಗಳು ಅಂತ ಕರೆದ್ರೆ, ಬಲಭಾಗದಲ್ಲಿರ್ತಕ್ಕಂಥ ನಾವು ಉತ್ಪನ್ನಗಳು ಅಂತ ಕರಿತೀವಿ. ಅಂದ್ರೆ ಒಂದು ಕಚ್ಚಾ ವಸ್ತುವನ್ನ ತೆಗೆದುಕೊಂಡು ಉಪಯೋಗಕ್ಕೆ ಬರುವ ವಸ್ತುವನ್ನ ಪಡೆದುಕೊಳ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೇಕು. ಸೊ ಎಡಭಾಗದಲ್ಲಿರ್ತಕ್ಕಂಥದ್ದು ಪ್ರತಿವರ್ತಕಗಳು ಅಂತ ಕರಿತೇವೆ. ಸೊ ಬಲಭಾಗದನ್ನ ನಾವು ಉತ್ಪನ್ನಗಳು ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಒಂದು ಇದನ್ನ ಗಮನಿಸಿ. ಸೊ ಇಲ್ಲಿ ಆರೋ ಮಾರ್ಕ್ ಬಂದಿದೆ, ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನೇ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಈಸಿ ಅಲ್ವಾ? ಸೊ ನೀವು ಗಮನಿಸಬಹುದಾಗತ್ತೆ,
ಜಸ್ಟ್ ನಾವೇನ್ ಮಾಡಿದ್ವಿ, ಸತು ತಗೊಂಡ್ವಿ, ಅದಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನ ಸೇರಿಸಿದ್ವಿ, ಅದು ಏನಾಯ್ತು, ಸತುವಿನ ಸಲ್ಫೇಟ್ ಬಿಡುಗಡೆ ಆಯ್ತು. ಅದ್ರ ಜೊತೆಯಲ್ಲಿ ಅನಿಲ ಸಹ, ಹೈಡ್ರೋಜನ್ ಅನಿಲ ಸಹ ಬಿಡುಗಡೆ ಆಯ್ತು. ಅದರ ಜೊತೆಯಲ್ಲಿ ಆರೋ ಮಾರ್ಕಿನ ಎಡಭಾಗ, ಸೊ ಇಲ್ಲೊಂದು ನಾವು ಗಮನಿಸಬಹುದಾಗತ್ತೆ. ಸೊ ಎಡಭಾಗದನ್ನ, ಎಡ ತುದಿಯಲ್ಲಿ ಬರ್ತಕ್ಕಂಥದ್ದು ಎಡಬದಿ ಅಂತ ಕರಿತೀವಿ, ಬಲಭಾಗದಲ್ಲಿ ಬರ್ತಕ್ಕಂಥದ್ದು ಬಲ ತುದಿ ಅಂತ ಕರಿತೀವಿ. ಎಡಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ಪ್ರತಿವರ್ತಕಗಳು ಅಂತ ಕರಿಬಹುದು, ಹಾಗೇನೆ ಬಲಭಾಗದಲ್ಲಿ ಇರ್ತಕ್ಕಂಥವನ್ನ ಉತ್ಪನ್ನಗಳು ಅಂತ ಕರಿತೀವಿ. ಸೊ ಈ ಒಂದು ಬರೆಯುವ ಪದ ಸಮೀಕರಣಕ್ಕೆ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಇದನ್ನೇ ನಾವು ರಾಸಾಯನಿಕ ಸಂಕೇತಗಳ ಮೂಲಕ ನಾವಿಲ್ಲಿ ಗುರುತಿಸ್ತೇವೆ. ನೀವು ಇಲ್ಲಿ ನೋಡ್ಬೋದು, ಶುದ್ಧ ಬರ್ಕೊಂಡು ಹೋಗೋ ಬದಲಿಗೆ ನಾವು ಚಿಕ್ಕದಾಗಿ ಬರ್ಕೋಬೇಕಾಗತ್ತೆ. ಸತುವನ್ನ ZN ಅಂತಕ್ಕಂಥ ಅಕ್ಷರದಿಂದ ಗುರುತಿಸ್ತೇವೆ. ಹಾಗೆ ಸಲ್ಫ್ಯೂರಿಕ್ ಆಮ್ಲವನ್ನ ಸೊ H2SO4 ಅಂತಕ್ಕಂಥ ಒಂದು ರಾಸಾಯನಿಕ ಸಂಕೇತವನ್ನು ಗುರುತಿಸ್ತೇವೆ. ಹಾಗೆ ವಿದ್ಯಾರ್ಥಿಗಳೇ ಗಮನಿಸ್ಬೇಕಿಲ್ಲಿ, ಹಾಗೆ ಆರೋ ಮಾರ್ಕ್ ಹಾಗೆ ಇದೆ, ZnSO4+H2 ಅಂದ್ರೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಇಲ್ಲಿ ಬಿಡುಗಡೆಗೊಳ್ಳುತ್ತೆ. ಗಮನಿಸ್ಬೇಕು ವಿದ್ಯಾರ್ಥಿಗಳೇ, ಸೊ ತುಂಬಾ ಈಸಿ ಇದೆ. ಸೊ ನಾವು ಪದ ಸಮೀಕರಣವನ್ನ ಬರ್ಕೋಬಹುದು ಈ ರೀತಿಯಾಗಿ. ನೋಡಿ ಇಲ್ಲಿ ತೋರಿಸುತ್ತೆ. ಸೊ ಜಿಂಕ್ ಪ್ಲಸ್ H2SO4 give rise to zinc sulfate and hydrogen gas is liberated ಅಂದ್ರೆ ಇಲ್ಲಿ ಬಿಡುಗಡೆಗೊಳ್ಳುತ್ತೆ. ಸೊ ಆರೋ ಮಾರ್ಕಿನ ಸೊ ಎಡ ಭಾಗವನ್ನ ಎಡ ತುದಿ ಕರೆದ್ವಿ, ಸೊ ಬಲ ಭಾಗದಲ್ಲಿರ್ತಕ್ಕಂಥದನ್ನ ಬಲ ತುದಿ ಕರೆದ್ವಿ. ನಾವು ಆಲ್ರೆಡಿ ಗುರುತಿಸಿದ್ವಿ, ಎಡಭಾಗದಲ್ಲಿ ಕಂಡು ಬರ್ತಕ್ಕಂಥವನ್ನ ನಾವು ಪ್ರತಿವರ್ತಕಗಳು ಅಂತ ನಾವು ಕರೆದಿದ್ವಿ. ಹಾಗೇನೆ ಸೊ ಬಲಭಾಗದಲ್ಲಿ ಬರ್ತಕ್ಕಂಥವನ್ನ ನಾವೇನಂತ ಕರೆದಿದ್ವಿ, ಉತ್ಪನ್ನಗಳು ಅಂತ ಕರೆದಿದ್ವಿ. ಗಮನಿಸಿದ್ರಲ್ಲ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವು ಒಂದು ರಾಸಾಯನಿಕ ಸಮೀಕರಣವನ್ನ ಬರಿಬಹುದಾಗತ್ತೆ. ಓಕೆ, ಈಗೆಲ್ಲರೂ ತಿಳ್ಕೊಂಡ್ಬಿಟ್ವಿ ರಾಸಾಯನಿಕ ಸಮೀಕರಣ ಯಾವ ರೀತಿ ಬರಿಬಹುದು ಅಂತ ನಮ್ಗಿಲ್ಲಿ ಗೊತ್ತಾಯ್ತು. ಹಾಗಾದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಬಹು ಮುಖ್ಯವಾಗಿರ್ತಕ್ಕಂಥದ್ದು, ರಾಸಾಯನಿಕ ಸಮೀಕರಣವೇನೋ ಬರೆದ್ಬಿಟ್ವಿ, ಆದ್ರೆ ನಮಗೆ ಇಲ್ಲಿ ಬಂದಿರೋ ತೊಂದರೆ ಏನು ಅಂತಂದ್ರೆ ರಾಸಾಯನಿಕ ಸಮೀಕರಣವನ್ನ ಯಾವ ರೀತಿಯಾಗಿ ಸರಿದೂಗಿಸ್ಬೋದು, ಅದರ ಕ್ರಮ ಹೇಗೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಮುಂದಿನ ಭಾಗಕ್ಕೆ ಹೋಗೋಣ. ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವ ಕ್ರಮ ಹೇಗೆ, ಯಾವ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ತಾ ಹೋಗ್ಬೋದು. ಗಮನಿಸಿ, ಒಂದು ಚಿಕ್ಕ ಉದಾಹರಣೆಯನ್ನ ನಾನಿಲ್ಲಿ ತಗೋತಾ ಇದ್ದೀನಿ. ಸೊ ಉದಾಹರಣೆ ಮೊದಲು ಮೆಗ್ನೀಷಿಯಂ ಅನ್ನ ತಗೊಂಡಿದ್ದೀನಿ. ಈ ಮೆಗ್ನೀಷಿಯಮು ಆಮ್ಲಜನಕದೊಂದಿಗೆ ವರ್ತಿಸುತ್ತೆ. ಸೊ ಮೆಗ್ನೀಷಿಯಂ ರಿಬ್ಬನ್ ಸೊ ಆಮ್ಲಜನಕದೊಂದಿಗೆ ಉರಿದಾಗ ನಮಗೆ ಬರ್ತಕ್ಕಂಥ ಸಮೀಕರಣ ಹೇಗೆ ಬರೀಬೇಕು, ಹಾಗಾದ್ರೆ ಹೇಗೆ ಸರಿದೂಗಿಸ್ಬೇಕು ಅನ್ನೋದೇ ನಮ್ಮ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ. ಗಮನಿಸ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ, ನೋಡ್ತಾ ಇದ್ದೀರಲ್ವಾ. ಸೊ ಹೇಗೆ ನಾವು ಈ ಸಮೀಕರಣವನ್ನ ಸರಿದೂಗಿಸ್ಬೇಕು ಅಂದ್ರೆ ಬರೀ ಮ್ಯಾಥ್ಸ್ ತರ ಮಾಡ್ಬಿಟ್ಟು ಇಟ್ಬಿಟ್ರೆ ಸರಿದೂಗಿಸ್ಬಿಡುತ್ತಾ, ಆಗುತ್ತಾ ಅಥವಾ ಇಲ್ವಾ ನೋಡೋಣ. ಗಮನಿಸಿ. ಸೊ ಹೇಗೆಂದರೆ, ಏಕೆಂದರೆ, ಯಾಕೆ ನಾವು ಈ ಸಮೀಕರಣವನ್ನ ಸರಿದೂಗಿಸ್ಬೇಕು, ಕಾರಣ ಏನು, ಸರಿದೂಗಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡ್ತಾ ಇರಿ. ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ನಂತರ ಪ್ರತಿ ಧಾತುವಿನ ಪರಮಾಣುಗಳ ಒಂದೇ ಸಂಖ್ಯೆ ಆಗಿರಬೇಕು, ಆಗಿರುತ್ತೆ. ಅದನ್ನೇ ನಾವು ಸೊ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸುವ ಕ್ರಮ ಅಂತ ಕರಿತೀವಿ. ಇವೆರಡೂ ಸಹ ಸಮನಾಗಿರ್ಬೇಕು. ಹಾಗಾದ್ರೆ ಅದು ಸಮನಾಗಿರೋದಕ್ಕೆ ಏನು ಕಾರಣ, ಸೊ ಏನ್ ಕಾರಣ, ಇದು ಯಾಕೆ ಸಮನಾಗಿರ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸೊ ನಾವಿಲ್ಲಿ ಎಡಭಾಗ ಮತ್ತು ಬಲಭಾಗವನ್ನು ಎರಡು ಸೊ ಡಿವೈಡ್ ಮಾಡ್ಕೊಂಡಿದ್ವಿ, ಅದನ್ನ ಬೇರ್ಪಡಿಸ್ಕೊಂಡಿದ್ವಿ. ಅದಕ್ಕೆ ನಾವು ಅದನ್ನೇ ಉತ್ತರವನ್ನ ನಾವಿಲ್ಲಿ ಕೊಡ್ಬೇಕಾಗತ್ತೆ. ಗಮನಿಸಿ ವಿದ್ಯಾರ್ಥಿಗಳೇ, ಕಾರಣ ಏನು ಅಂತಂದ್ರೆ ದ್ರವ್ಯ ರಾಶಿಯ ಸಂರಕ್ಷಣೆಯ ನಿಯಮ. ಹೌದು, ಈ ದ್ರವ್ಯ ರಾಶಿಯ ಸಂರಕ್ಷಣಾ ನಿಯಮ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶ ಮಾಡಲು ಸಹ ಸಾಧ್ಯವಿಲ್ಲ. ನೀವಿಲ್ಲಿ ಅನ್ಕೋಬೇಕು, ನೋಡ್ತಾ ಇರ್ಬೇಕು,
ಗಮನಿಸ್ತಾ ಇರಿ, ಯಾವುದೇ ಒಂದು ವಸ್ತುವನ್ನ ನಾವು ಅಂದ್ರೆ ದ್ರವ್ಯ ರಾಶಿಯನ್ನ ಹೊಸದಾಗಿ ಸೃಷ್ಟಿ ಮಾಡೋದಕ್ಕೂ ಸಾಧ್ಯತೆ ಇಲ್ಲ, ಆದ್ರೆ ಅದನ್ನ ನಾವು ನಾಶ ಮಾಡೋದಕ್ಕೂ ಸಾಧ್ಯತೆ ಇಲ್ಲ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತಂದ್ರೆ ನಮಿಗೊಂದು ದ್ರವ್ಯ ರಾಶಿಯಲ್ಲಿ ಸೃಷ್ಟಿ ಆಗತ್ತೆ. ಆ ಸೃಷ್ಟಿ ಆಗೋದನ್ನ ನಾವು ನಿಲ್ಸೋದಿಕ್ಕೆ ಸಾಧ್ಯತೆ ಇಲ್ಲ, ಆದ್ರೆ ನಾಶ ಮಾಡೋದಕ್ಕೂ ನಮ್ ಕೈನಲ್ಲಿ ಸಾಧ್ಯತೆ ಇಲ್ಲ. ಹಾಗಾದ್ರೆ ಇದೇನಾ ಅದರ ಕಾರಣ? ರೈಟ್. ಸೊ ನಾನಿಲ್ಲಿ ಬರವಣಿಗೆ ರೂಪದಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಇದರ ಹಂತಗಳಲ್ಲಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಂತಗಳಲ್ಲಿ ಸರಿದೂಗಿಸುವಿಕೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಪೆನ್ಸಿಲ್ ಬರ್ಕೊಂತ ಹೋಯ್ತು. ಸೊ ಏನದು? ಸೊ ಪ್ರಮಾದ ಮತ್ತು ಸೊ ಪ್ರಯತ್ನದಿಂದ ಮಾತ್ರ ನಾವಿಲ್ಲಿ ಸಾಧ್ಯ ಆಗತ್ತೆ. ಸೊ ನೋಡಿದ್ರಲ್ಲ. ಸೊ ಇಲ್ಲಿ ನಾವು ಮುಂದುವರಿತಾ ಯಾರಿಗೂ ಬೇಜಾರಾಗ್ತಿಲ್ವಲ್ಲ? ಮುಂದಿನ ಕಾರ್ಯಕ್ರಮದಲ್ಲಿ ಸೊ ಹಾಗೆ ಮುಂದುವರಿಸ್ತಾ ಹೋಗ್ತಾ ಇದೀವಿ. ಸೊ ಹಂತಗಳಲ್ಲಿ ಸರಿದೂಗಿಸುವಿಕೆ ನೋಡ್ತಾ ಇದೀರಲ್ಲ, ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಪ್ರಮಾದ ಮತ್ತು ಪ್ರಯತ್ನದ ಬಗ್ಗೆ ನಾವಿಲ್ಲಿ ಮುಂದುವರಿತಾ ಹೋಗೋಣ. ಯಾವ ರೀತಿಯಾಗಿ ನಾವು ಸರಿದೂಗಿಸುವಿಕೆಯನ್ನ ಮಾಡಬಹುದು? ಮೊದಲನೇದಾಗಿ ಹಂತ 1, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನ ಸರಿದೂಗಿಸ್ಬೇಕಾದ್ರೆ ಕೆಲವಾರು ರೀತಿಯ ಹಂತಗಳನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಅದರಲ್ಲಿ ಮೊದಲನೇ ಹಂತ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಮತ್ತು ಪ್ರತಿ ಅಣುಸೂತ್ರದ ಸುತ್ತಲೂ ಆವರಣವನ್ನ ಬಿಡಿಸ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು ರಾಸಾಯನಿಕ ಸಮೀಕರಣವನ್ನ ಬರ್ಕೋಬೇಕು. ಅದ್ರ ಜೊತೆಯಲ್ಲಿ ಪ್ರತಿ ಅಣುಸೂತ್ರದ ಸುತ್ತಲೂ ನಾವೇನ್ ಮಾಡ್ಬೇಕು? ಆವರಣವನ್ನ ಹಾಕೋಬೇಕು, ಅಂದ್ರೆ ಬ್ರಾಕೆಟ್ ಅನ್ನ ಹಾಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಗಮನಿಸಿ, ಚೆಕ್ ಮಾಡ್ಕೊಳ್ಳಿ. ನಾನು ಏನ್ ಮಾಡಿದೀನಿ, ಇಲ್ಲಿ ಬಾಕ್ಸ್ ಅನ್ನ ಹಾಕಿದೀನಿ. ಅಂದ್ರೆ ನೀವು ಬ್ರಾಕೆಟ್ ಹಾಕ್ಬೋದು ಅಥವಾ ಬಾಕ್ಸಸ್ ಅನ್ನ ಹಾಕೋಬಹುದಾಗತ್ತೆ. ನೋಡಿ, ನಾನು ಇಲ್ಲಿ ಒಂದು ಸಮೀಕರಣವನ್ನ ಬರ್ಕೊಂಡಿದ್ದೀನಿ. ಒಂದು ಕಬ್ಬಿಣವನ್ನ ತಗೊಂಡಿದ್ದೀನಿ. ಕಬ್ಬಿಣವು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆಯನ್ನ ನಡೆಸುತ್ತೆ. ಸೊ ಇದು ಏನನ್ನ ಬಿಡುಗಡೆ ಮಾಡುತ್ತೆ? ಫೆರಿಕ್ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಅದರ ಜೊತೆಯಲ್ಲಿ ಸೊ ಹೈಡ್ರೋಜನ್ ಅನಿಲ ಸಹ ಇಲ್ಲಿ ಬಿಡುಗಡೆಗೊಳ್ಳುತ್ತೆ. ಕಬ್ಬಿಣವು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದಾಗ ಫೆರಿಕ್ ಆಕ್ಸೈಡ್ ಉತ್ಪತ್ತಿಗೊಂಡು ಅದರ ಜೊತೆಯಲ್ಲಿ ಹೈಡ್ರೋಜನ್ ಅನಿಲ ಸಹ ಇಲ್ಲಿ ಬಿಡುಗಡೆಗೊಳ್ಳುತ್ತೆ. ಸೊ ನೀವು ಇಲ್ಲಿ ಗಮನಿಸಬಹುದಾಗತ್ತೆ, ಆವರಣದ ಒಳಗೆ ಏನನ್ನೂ ಬದಲಾಯಿಸಬೇಡಿ. ಆವರಣದ ಒಳಗೆ ಅಂತಂದ್ರೆ ನಾವು ಇಲ್ಲೇನು ಬಾಕ್ಸ್ ಅನ್ನ ಹಾಕೊಂಡಿದೀವಿ, ಅದ್ರೊಳಗಡೆ ಏನನ್ನೂ ಸಹ ನೀವಿಲ್ಲಿ ಬದಲಾಯಿಸೋದಿಕ್ಕೆ ಹೋಗ್ಬಾರ್ದು. ಗಮನಿಸ್ಬೇಕೀಗ. ಸೊ ಇದು ಬಹು ಮುಖ್ಯವಾಗಿರ್ತಕ್ಕಂತ ಹಂತ. ಎಲ್ಲಿ ನಾವು ಯಾವುದನ್ನ ನಾವಿಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ನೀವಿಲ್ಲಿ ಗಮನಿಸ್ತಾ ಹೋಗ್ಬೇಕು. ಸೊ ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ಕೊಳ್ಳಿ ಏನಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಓಕೆ, ಮುಂದಿನ ಹಂತಕ್ಕೆ ಬರೋಣ. ಈಗ ಎರಡನೇ ಹಂತ, ಸರಿದೂಗಿಸಿದ ಸಮೀಕರಣದಲ್ಲಿರುವ ವಿವಿಧ ಧಾತುಗಳ ಪರಮಾಣು ಸಂಖ್ಯೆಗಳನ್ನ ನೀವಿಲ್ಲಿ ಫಸ್ಟ್ ಪಟ್ಟಿ ಮಾಡ್ಕೋಬೇಕು. ಕಬ್ಬಿಣ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, ಆಮ್ಲಜನಕ ಎಷ್ಟಿದೆ, ಸೊ ನೆಕ್ಸ್ಟ್ Fe3 ಅಂತ ಇದೆ, ಅದು ಎಷ್ಟಿದೆ, ಆಮ್ಲಜನಕ ಎಷ್ಟಿದೆ, ಹಾಗೆ ಹೈಡ್ರೋಜನ್ ಎಷ್ಟಿದೆ ಅನ್ನೋದು ನಾವಿಲ್ಲಿ ಪಟ್ಟಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮಾಡಿದ್ದೇನೆ ಆಲ್ರೆಡಿ. ಧಾತು ತಗೊಂಡಿದ್ದೀನಿ. ನಾವೀಗ 2 ಭಾಗ ಮಾಡ್ಕೋತೀವಿ. ಮೊದಲನೇದು ಆರೋ ಮಾರ್ಕಿನ ಮುಂದಿನವನ್ನ ಬಲಭಾಗ, ಇದನ್ನು ಎಡಭಾಗ ಅಂತ ನಾವಿಲ್ಲಿ ತಗೊಂಡು ಇಲ್ಲಿ ಗಮನಿಸ್ಬೇಕಾಗತ್ತೆ. ಇಲ್ಲಿ ಕಬ್ಬಿಣವನ್ನ 1 ಅಂತ ತಗೋತೀನಿ, ಇದರಿಂದ ಏನೂ ಇಲ್ಲ, ಅದಕ್ಕೆ 1 ಅಂತ ತಗೊಂಡಿದ್ದೀನಿ. ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ 2 ಅಂತ ಬರ್ಕೊಂಡಿದ್ದೀನಿ. ನಾನು ನೋಡ್ಕೋಬೇಕು. ಸೊ ಎಡಭಾಗ LHS ಅಂತ ಕರಿತೀವಿ, ಬಲಭಾಗ RHS ಅಂತ ಕರಿತೀವಿ. ಗಣಿತದ ಶಿಕ್ಷಕರು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಲ್ವಾ? ಗಮನಿಸ್ತಾ ಇದ್ದೀರಲ್ಲ ಎಲ್ಲಾರು? ಸೊ ನಾವಿಲ್ಲಿ ಹೈಡ್ರೋಜನ್ 2 ಇದೆ, ಆಮ್ಲಜನಕ 1 ಇದೆ. ಇಲ್ಲಿ ನೋಡಿ, ಗಮನಿಸ್ತಾ ಹೋಗಿ. ಹಾಗೇನೆ ಬಲಭಾಗದಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಗಳನ್ನ ನಾವಿಲ್ಲಿ ಸರಿದೂಗಿಸ್ತಾ ಹೋಗ್ಬೇಕು. ಸೊ ಕಬ್ಬಿಣ ಇಲ್ಲಿ ನಾವೇನ್ ಮಾಡ್ಬೇಕು, ಈಗ ಬಲಭಾಗದಲ್ಲಿ 3 ಇದೆ ಕಬ್ಬಿಣ. ಹಾಗೇನೆ ಸೊ ಆಮ್ಲಜನಕ ಎಷ್ಟಿದೆ, 4 ಇದೆ, 4 ಬರ್ಕೊಂಡಿದೀನಿ. ಹಾಗೇನೆ ಸೊ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಸಮೀಕರಣ ಸರಿ ಇದೆಯಾ ಅಥವಾ ಇದನ್ನ ಸರಿದೂಗಿಸೇ ಕೊಟ್ಬಿಟ್ಟಿದಾರಾ? ಹೌದಲ್ವ ವಿದ್ಯಾರ್ಥಿಗಳೇ? ಇದು ತಪ್ಪಾಗಿದೆ.
ಯಾಕೆ ಅಂತಂದ್ರೆ ಈ ಸಮೀಕರಣ ಸರಿದೂಗಿಸಿಲ್ಲ. ಕಾರಣ ಏನು ಅಂತಂದ್ರೆ ಎಡಭಾಗದ ಸಂಖ್ಯೆಗಳು ಎಷ್ಟಿದೆಯೋ ಬಲಭಾಗದ ಸಂಖ್ಯೆಗಳು ಸಹ ಅಷ್ಟೇ ಇರಬೇಕು. ಒಂದು ಚಿಕ್ಕ ಉದಾಹರಣೆಯನ್ನ ನಾವಿಲ್ಲಿ ನೋಡ್ಬೋದಾಗತ್ತೆ. ಇಲ್ಲಿ ಕಬ್ಬಿಣ ಒಂದಿದೆ, ಇಲ್ಲಿ ಬಲಭಾಗದಲ್ಲಿ ಕಬ್ಬಿಣ ಮೂರಿದೆ. ಹಾಗೆ ಹೈಡ್ರೋಜನ್ ಇಲ್ಲಿ ಎರಡಿದೆ, ಇಲ್ಲಿ ಹೈಡ್ರೋಜನ್ ಎರಡಿದೆ, ತೊಂದರೆ ಇಲ್ಲ. ಹಾಗಾದ್ರೆ ಆಮ್ಲಜನಕ ಇಲ್ಲಿ ಎಡಭಾಗದಲ್ಲಿ ಒಂದಿದೆ, ಬಲಭಾಗದಲ್ಲಿ ನಾಲ್ಕಿದೆ. ಹಾಗಾದ್ರೆ ನಾವಿಲ್ಲಿ ಸರಿದೂಗಿಸ್ಬೇಕಾಗಿರೋದು ಕಬ್ಬಿಣವನ್ನ ಎಡಭಾಗದಲ್ಲಿ 3 ಹಾಕ್ಬೇಕು, ಹಾಗೆ ಆಮ್ಲಜನಕ ಇಲ್ಲಿ 4 ಆಗ್ಬೇಕು. ಇದು ನಮ್ಮ ಮುಂದಿರುವ ಪ್ರಶ್ನೆ. ಇದು ಎರಡನೆಯ ಹಂತ. ಹಂತ 2 ರಾಸಾಯನಿಕ ಕ್ರಿಯೆಯನ್ನ ಸರಿದೂಗಿಸುವ ಪ್ರತಿಕ್ರಿಯೆ. 2 ಭಾಗಗಳನ್ನ ಮಾಡ್ಕೊಂಡ್ವಿ. ಎಡಭಾಗದಲ್ಲಿರ್ತಕ್ಕಂಥ ಅಣುಗಳು, ಬಲಭಾಗದಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಗೆ ನಾವಿಲ್ಲಿ ಜೋಡಣೆಯನ್ನ ಮಾಡ್ಬೇಕಾಗತ್ತೆ. ಹೋಗೋಣ ಮುಂದಿನ ಹಂತಕ್ಕೆ. 4ನೇ ಹಂತ ಸರಿದೂಗಿಸುವ ಕಾರ್ಯಕ್ರಮದಲ್ಲಿ 4ನೇ ಹಂತಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಈ 4ನೇ ಹಂತದಲ್ಲಿ ಯಾವ ರೀತಿಯಾಗಿ ನಾವು ಸರಿದೂಗಿಸಬಹುದು ಗಮನಿಸಿ ವಿದ್ಯಾರ್ಥಿಗಳೇ. ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿನ ಎಲ್ಲಾ ಧಾತುಗಳ ಪರಮಾಣುಗಳ ಮುಂದೆ ಗುಣಾಂಕವನ್ನು ಸೇರಿಸುವ ಮೂಲಕ ಸರಿದೂಗಿಸಬಹುದು. ಸರ್, ಇಲ್ಲಿ ನಮ್ಗೆ ಈ ಪಾಯಿಂಟ್ ಅರ್ಥ ಆಗ್ಲಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳಿದ್ರೆ, ಏನು ಸರ್ ಹಾಗಾದ್ರೆ ಅಂತಂದ್ರೆ, ನಾವೀಗ ಆಲ್ರೆಡಿ ನೋಡ್ಕೊಂಡಿದ್ವಿ ಎಷ್ಟೆಷ್ಟು ಧಾತುಗಳಿದಾವೆ. 1 ಇತ್ತು, 2 ಇತ್ತು, 4 ಇತ್ತು. ಇದನ್ನ ನಾವು ಫಸ್ಟ್ ಗಮನಿಸ್ಬೇಕಾಗತ್ತೆ. 2ರಿಂದ ಗುಣಿಸಬೇಕಾಗತ್ತೆ. ಗುಣಾಕಾರವನ್ನ ನಾವಿಲ್ಲಿ ಮಾಡ್ಕೋಬೇಕು. ಗುಣಾಕಾರವನ್ನ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನ ಹೇಳ್ತೀನಿ ಇಲ್ಲಿ 4ನೆಯ ಒಂದು ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿನ ಎಲ್ಲಾ ಧಾತುಗಳ ಪರಮಾಣುಗಳ ಮುಂದೆ ಗುಣಾಂಕವನ್ನು ಸೇರಿಸುವ ಮೂಲಕ ಪ್ರಯತ್ನವನ್ನ ಪಡೋಣ. ಅದೇ ಉದಾಹರಣೆ ತಗೊಂಡಿದ್ದೀನಿ, ನಿಮ್ ಮುಂದೆ ಬಂತು ನೋಡಿ, ಇಲ್ಲಿ ಗಮನಿಸಿ. ಕಬ್ಬಿಣ ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದು ಕಬ್ಬಿಣದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಇಲ್ಲಿ ಬಿಡುಗಡೆಗೊಳ್ತು. ಹಾಗಾದ್ರೆ ನಾವಿಲ್ಲಿ ಗುಣಾಂಕವನ್ನ ಸೇರಿಸಿದಾಗ, ಅಂದ್ರೆ ಇಲ್ಲಿ 1 ಕಬ್ಬಿಣ ಇತ್ತು, ಇದನ್ನ 3ರಿಂದ ಗುಣಿಸ್ಕೊಂಡೆ. ಹಾಗಾದ್ರೆ 3 ಕಬ್ಬಿಣ, ಅದರ ಜೊತೆಯಲ್ಲಿ 4 ನೀರು ಬಂತು, ಅಂದ್ರೆ 2 ಇತ್ತು, 2ರಿಂದ ಗುಣಿಸಿದಾಗ ಇಲ್ಲಿ 4 ಆಯ್ತು. ಹಾಗಾದ್ರೆ ಇಲ್ಲಿ ನೋಡೋಣ, 3 ಕಬ್ಬಿಣ ಆಯ್ತು, ಬಲಭಾಗದಲ್ಲಿ 3 ಕಬ್ಬಿಣ ಇದೆ, ಇಲ್ಲಿ 4 ಆಮ್ಲಜನಕ ಇದೆ, ಇಲ್ಲೂ 4 ಆಮ್ಲಜನಕ ಆಯ್ತು. ಹಾಗಾದ್ರೆ ಹೈಡ್ರೋಜನ್ 4 ಇಂಟು 2 8 ಆಯ್ತು. ಹಾಗಾದ್ರೆ ಇಲ್ಲಿ ಹೈಡ್ರೋಜನ್ ತಗೊಳ್ಳೋಣ, ಎಡಭಾಗದಲ್ಲಿ 4 ಇಂಟು 2 ಇಲ್ಲೂ ಸಹ 8 ಬಂತು. ಹಾಗಾದ್ರೆ ಎರಡೂ ಬದಿಯಲ್ಲೂ ಸಹ ಈಗ ನಮಗೆ ಪೂರ್ಣಾಂಕಗಳು ಇಲ್ಲಿ ಸಿಕ್ಕಿವೆ. ಹಾಗಾದ್ರೆ ಇದನ್ನೇ ನಾವು ರಾಸಾಯನಿಕ ಕ್ರಿಯೆಯ ಒಂದು ಸರಿದೂಗಿಸುವ ಕ್ರಮಾಂಕ ಅಥವಾ ಕ್ರಮ ಅಂತ ಕರಿತೀವಿ. ಕೊನೆಯ ಭಾಗಕ್ಕೆ ಬರೋಣ. ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಭೌತಿಕ ಸ್ಥಿತಿಗಳ ಸಂಕೇತವನ್ನ ಬರ್ದ್ಕೊಳ್ತಾ ಹೋಗೋಣ. ನೋಡೋಣ, ಇಲ್ಲಿ ಗಮನಿಸಿ. ಅದರ ಸ್ಥಿತಿಗತಿ ಹೇಗೆ? ಕಬ್ಬಿಣವನ್ನ ನೋಡ್ಕೊಂಡ್ರಿ, ನಾವು ಇದನ್ನ ಸಾಲಿಡ್ ಅಂತ ಕರಿತೀವಿ. ನೀರನ್ನ ತಗೋತೀವಿ, ಇದನ್ನ ನಾವು ಲಿಕ್ವಿಡ್ ಸ್ಟೇಟ್ ಅಲ್ಲಿ, ಅಂದ್ರೆ ಗ್ಯಾಸಿಯಸ್ ಮಾಲಿಕ್ಯೂಲ್ ಇತ್ತು, ಹಾಗಾಗಿ ಗ್ಯಾಸಿಯಸ್ ಹೇಳ್ಬೋದು. ಕಬ್ಬಿಣದ ಆಕ್ಸೈಡ್ ಇದೆ, ಇದನ್ನ ಸಾಲಿಡ್ ಸ್ಟೇಟ್ ಅಲ್ಲಿ ನಮಗೆ ಬಂದಿದೆ. ಹಾಗೆ ಹೈಡ್ರೋಜನ್ ಅನಿಲ ಸಹ ಇಲ್ಲಿ ಬಿಡುಗಡೆಗೊಳ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಭಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೊನೆಯ ಭಾಗಕ್ಕೆ ನಾವಿಲ್ಲಿ ಬರ್ತಾ ಇದ್ದೀವಿ. ರಾಸಾಯನಿಕ ಕ್ರಿಯೆಗಳನ್ನ ಯಾವ ರೀತಿಯಾಗಿ ನಾವಿಲ್ಲಿ ಇದರ ಸರಿದೂಗಿಸುವಿಕೆಯನ್ನ ನೋಡ್ಬೋದಾಗುತ್ತೆ. ಕೊನೆಯ ಭಾಗದಲ್ಲಿ ಕ್ರಿಯೆಯು ಪರಿಸ್ಥಿತಿಗಳಾದ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು ಇತ್ಯಾದಿಗಳನ್ನು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ನಾವಿಲ್ಲಿ ಬರ್ಕೋಬೇಕಾಗತ್ತೆ. ಎಲ್ಲಿ ಅಂತಂದ್ರೆ ಇಲ್ಲಿ ಬಾಣದ ಗುರುತನ್ನ ನಾವಿಲ್ಲಿ ಗಮನಿಸಬಹುದು. ಈ ಬಾಣದ ಗುರುತಿನ ಮೇಲೆ ಯಾವ ಕ್ರಿಯಾವರ್ಧಕಗಳಿದಾವೆ, ಉಷ್ಣದ ಒತ್ತಡಗಳಿದಾವೆ, ಅವನ್ನೆಲ್ಲ ನಾವು ಬಾಣದ ಗುರುತಿನ ಮೇಲೆ ಬರ್ಕೋಬಹುದಾಗತ್ತೆ. ನಿಮ್ ಮುಂದೆ ಉದಾಹರಣೆ ಬಂತು ನೋಡಿ, ಗಮನಿಸಿ. ಇಲ್ಲಿ 340 ಅಟ್ಮಾಸ್ಫಿಯರ್ ಅಂತ ಬಾಣದ ಗುರುತಿನ ಮೇಲೆ ಬರ್ಕೊಂಡಿದ್ದೆ. ಹಾಗೆ ನಮ್ಮ ಒಂದು ಉಸಿರಾಟ ಕ್ರಿಯೆಯಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್
ಮತ್ತೆ ನೀರಿನ ಅಂಶ ನಮ್ಗೆ ಇಲ್ಲಿ ಬಿಡುಗಡೆ ಆಯ್ತು. ಸೊ ಅದ್ರ ಜೊತೆಯಲ್ಲಿ ಗ್ಲೂಕೋಸು ಸಹ ಬಿಡುಗಡೆ ಆಯ್ತು. ಅದು ಯಾವುದರ ಮೂಲಕ ನಡೆಯುತ್ತೆ? ಸನ್ಲೈಟ್, ಸೂರ್ಯನ ಕಿರಣ. ಅದರಲ್ಲಿರ್ತಕ್ಕಂಥ ಒಂದು ಪಿಗ್ಮೆಂಟ್ ನ ಹೆಸರು ಕ್ಲೋರೋಫಿಲ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಸಮೀಕರಣವನ್ನ ಬರೆಯೋದ್ರ ಮೇಲೆ ಸೊ ಬಾಣದ ಗುರುತನ್ನ ಹಾಕ್ತೇವೆ. ಅದರ ಮೇಲ್ಭಾಗದಲ್ಲೇ ನಾವು ಯಾವಾಗ್ಲೂ ಕ್ರಿಯಾವರ್ಧಕಗಳು ಮತ್ತೆ ಬೇರೆಯ ಉಷ್ಣತೆ ಹಾಗೆ ಒತ್ತಡವನ್ನ ನಾವಿಲ್ಲಿ ಬರ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಇಲ್ಲಿಯವರೆಗೂ ನಾವು ಮತ್ತು ನೀವುಗಳು ಗಮನಿಸಿದ್ರಿ. ಸೊ ಯಾವ ರೀತಿಯಾಗಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ರಾಸಾಯನಿಕ ಕ್ರಿಯೆಗಳ ನಡೆಯೋದಿಕ್ಕೆ ಯಾವ್ಯಾವ ಒಂದೊಂದು ಪ್ರೂಫ್ ಅನ್ನ ನಮಗೆ ಸಿಕ್ಕಿದೆ, ಅದರ ಜೊತೆಯಲ್ಲಿ ರಾಸಾಯನಿಕ ಕ್ರಿಯೆಯನ್ನ ಸರಿದೂಗಿಸುವ ಕ್ರಮ ಹೇಗೆ ನಾವು ನೋಡ್ಕೋಬಹುದಾಗತ್ತೆ. ಹಾಗಾದ್ರೆ ಅದರ ಉದಾಹರಣೆಗಳೊಂದಿಗೆ ನಾವಿಲ್ಲಿ ತಿಳ್ಕೊಂಡಿದೀವಿ. ಹೌದಲ್ಲ ವಿದ್ಯಾರ್ಥಿಗಳೇ? ಇಷ್ಟೂ ವಿಚಾರಗಳು ನಿಮ್ಗೆ ಸೊ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ, ತಿಳ್ಕೊಂಡ್ರಿ ಅನ್ಕೊಂಡಿದೀನಿ. ಹಾಗಾಗಿ ಮುಂದಿನ ಭಾಗದಲ್ಲಿ ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ, ಹಾಗೆ ತಿಳ್ಕೊಂತಾ ಹೋಗ್ತೀವಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗ್ದಲೆ ಸೊ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ವಿಶ್ ಯು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.